ಸ್ವಾಗತಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಂತ ಹೇಳಿದರೆ, ಏನಿವತ್ತು ಬಾಶೆಟ್ಟಹಳ್ಳಿ ನಗರ ಪಂಚಾಯತಿ ಪಟ್ಟಣ ಪಂಚಾಯತಿ ಏನು ಆಗಿದೆ, ಈ ಪಟ್ಟಣ ಪಂಚಾಯತಿಯಲ್ಲಿ 3 ವರ್ಷದಿಂದ ನರಸಿಂಹಮೂರ್ತಿ ಅಂತೇಳಿ ಅಲ್ಲಿ ಆಫೀಸರ್ ಇದ್ದರು. ಅವರು 3 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಆ 3 ವರ್ಷದಲ್ಲಿ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನ ಮತ್ತು ಟ್ಯಾಕ್ಸ್ ಕಲೆಕ್ಟ್ ಆಗಿರೋದು 21 ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ ಟೋಟಲ್. ಮತ್ತು ಅಲ್ಲಿ ಸ್ಟಾಕ್ ಪೇಮೆಂಟು ಮತ್ತು ಕಸ ಇಟ್ಟುವಂಥ ಇದು ಲಾರಿಗಳಾಗಲಿ ಮತ್ತು ಟ್ರಾಕ್ಟರ್ಗಳಾಗಲಿ ಇಲ್ಲ. ಹಾಗಾಗಿ ಖರ್ಚು ವೆಚ್ಚಗಳು ಕೂಡ 21 ಕೋಟಿ 3 ವರ್ಷದಲ್ಲಿ ಕಲೆಕ್ಟ್ ಆಗಿದೆ. ಅದರಲ್ಲಿ ಉದಾಹರಣೆಗೆ ಹೇಳಬೇಕಂದ್ರೆ, ಇಲ್ಲಿ ನೋಡಿ, 2024ರಲ್ಲಿ ಸರ್ಕಾರದಿಂದ ಕೊಟ್ಟಿರೋದು 5 ಕೋಟಿ 5 ಲಕ್ಷ. ಅದೇ ಥರ 23, 24, 25, 26 ಅಂದರೆ 15 ಲಕ್ಷ ರೂಪಾಯಿ ಮಾತ್ರ ಸರ್ಕಾರದಿಂದ ಕೊಟ್ಟಿದ್ದಾರೆ ಅನುದಾನವಾಗಿ. ಇನ್ನು ಉಳಿದು ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಆಗಿರೋದು 3 ವರ್ಷದಲ್ಲಿ 21 ಕೋಟಿ. ಅದೆಲ್ಲ ಕೂಡ ಅದು ಅಭಿವೃದ್ಧಿಗೋಸ್ಕರ ಸಂಬಂಧಪಟ್ಟಂಗೆ ಅದು ಖರ್ಚಾಗಿದೆ. ಅದು ಆಡಿಟ್ ಕೂಡ ಆಗಿದೆ. ರಮೇಶ್ ಆಡಿಟ್ ಕೂಡ ಆಗಿದೆ. ಕೆಲವು ಮಠಮಂಡಲಿತ ಶಕ್ತಿಗಳು ಅವರು ದಲಿತರು ಆಫೀಸರ್ಸ್ ಇಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಭಾಳಷ್ಟು ಕಿರುಕುಳವನ್ನು ಕೊಟ್ಟಿದ್ದಾರೆ. ಆ ಭಾಳಷ್ಟು ಕಿರುಕುಳ ಕೊಟ್ಟಂಥ ಸಮಯದಲ್ಲಿ ಪಾಪ ಮಾನಸಿಕವಾಗಿ ಅವರು ಇದರಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಈ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದನ್ನ ಮುಂದೆ ಅವರಿಗೆ ಎಲೆಕ್ಟ್ರಿಕಲ್ ಸಿಟಿ ಏನಿದೆ ಮಾಡಿಸ್ಕೊಂಡು ಅಲ್ಲಿ ಯಾರೋ ಬಲಾಟೆ ಕೊಂಡವರು ಆ ಜಾಗಕ್ಕೆ ಬರಬೇಕಂತ ಅವ್ರು ಇಂಡಿವಿಜುವಲ್ KS ಅಲ್ಲ ಅಂದರೂ ಕೂಡ ಅಲ್ಲಿ ಅವ್ರ ಆಕ್ಷೇಪಿಟ್ಟು ಮತ್ತೆ ಅವ್ರಿಗೆ ತೊಂದರೆ ಕೊಟ್ಟರು. ಅವ್ರು ಕೋರ್ಟ್ ಹೋದ್ರು, ಸ್ಟೇ ಆಯಿತು. ಆ ಸ್ಟೇ ಆಯ್ತಲ್ಲ ಅಂತ ಸಿಟ್ಟಿಗೋಸ್ಕರ ಅಲ್ಲಿ DK ಸುರೇಶ್ ಅವರು ಅವ್ರ ಕ್ಯಾಂಡಿಡೇಟ್ ಅಂತ ಹೇಳಿಬಿಟ್ಟು ಸಂಬಂಧಿಕರು ಅಂತ ಮತ್ತೆ ಅವ್ರನ್ನ ತಗೊಂಡೋಗಿ ಯುವರಾಜ್ ಪೇಟೆಗೆ ಹಾಕ್ಬಿಟ್ರು. ಅದು KDನಲ್ಲಿ ಸ್ಟೇ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಕೆಲಸ ಕಾರ್ಯಗಳು ಮಾಡಿದರೂ ಕೂಡ ಇಲ್ಲಿ ಕೆಲವರು ಅವರು ಟ್ರಾನ್ಸ್ಫರ್ ಆಗಿ ಹೋದ ಮೇಲೆ ಕೆಲವಲ್ಲಿ ಪಂಚಾಯತಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಅಂಬರೀಷ್ ದೌರ್ಜನ್ಯ, ದಬ್ಬಾಳಿಕೆ, ಕಿರುಕುಳಗಳು ಆಗಬಾರ್ದು. ಆಮೇಲೆ ಈ ಥರ ಯಾರು ತೇಜವಧಿಯನ್ನು ಮಾಡೋಕ್ಕೆ ಹೊರಟಿದ್ದಾರೆ, ಟೋಟಲ್ ಕಲೆಕ್ಟ್ ಆಗಿರೋದೇ 3 ವರ್ಷದಲ್ಲಿ 21 ಕೋಟಿ, ಖರ್ಚಾಗಿರೋದಕ್ಕೆ ದಾಖಲೆಗಳಿದೆ, ಪೇಮೆಂಟ್ಗಳು ಕೊಟ್ಟಿದ್ದಾರೆ, ಬಾಡಿಗೆಗಳು ಕೊಟ್ಟಿದ್ದಾರೆ. ನನಗೆ ಇಡೀ ದೇಶದ ಅಂಕಿಅಂಶ ಇದೆ, ಇಡೀ ರಾಜ್ಯದ ಅಂಕಿಅಂಶ ಇದೆ. ನನಗೆ ಎಷ್ಟು ಜನ IAS, IPS, KS ಯಾವ್ಯಾವ ಕೇಂದ್ರಸ್ ಎಲ್ಲಿದೆ ಅಂತ ನಮಗೆಲ್ಲ ಮಾಹಿತಿ ಇದೆ. ಎಲ್ಲಿ ಕೂಡ ಒಬ್ಬರ ಮೇಲೆ ಮಾಡಲ್ಲ. ಅದಕ್ಕೆ ಇದನ್ನು ಕೂಡಲೇ ರದ್ದು ಮಾಡಬೇಕು. ಲೋಕಾಯುಕ್ತ ಕೂಡ ನಿಮ್ಮ ತನಿಖೆ ನೀವು ಮಾಡಿ, ಹಂಗಂತ ಯಾವುದೋ ಒಂದು ಒತ್ತಡಕ್ಕೆ, ದುರುದ್ದೇಶಕ್ಕೆ ಏನೆಲ್ಲ ಕೂಡ ಮಾಡೋಂಥದ್ದು ಆಗಬಾರ್ದು. ಯಾರು ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ತೇಜೋವಧಿ ಮಾಡ್ತಾರೆ ಅವ್ರ ಬಗ್ಗೆ ಕ್ರಮ ಆಗಬೇಕು. ಶಿವಮೊಗ್ಗದಲ್ಲಿ ಪೊಲೀಸೇ ಮಾಡ್ಬೇಕು ಅದನ್ನ, ಇಲ್ಲ ಬೇಕಾದ್ರೆ ರೈಟಿಂಗಲ್ಲಿ ನಾವೇ ಕೊಡ್ತೀವಿ. ಒಬ್ಬ ಹೆಣ್ಣುಮಗಳು OBC ಸಮಾಜದೊಳಗೆ ಇಂಜಿನಿಯರು ಮರ್ಯಾದೆಯಿಂದ ಕೆಲಸ ಮಾಡ್ಕೊಂಡು ಆಕೆಗೆ ಏನು ಸಂಬಳ ಬಂದರೆ ದುಡ್ಡನ್ನು ಅಕೌಂಟಲ್ಲಿ ಹಾಕೊಂಡಿದ್ದಾಳೆ. ಮನೆಗೆ ಇಟ್ಕೊಳಕತ್ತದ ಅಕೌಂಟ್ರು ಮತ್ತು ಖರ್ಚಾಗಿರ್ತದೆ. ಅವ್ರ ಅಕೌಂಟಲ್ಲೇ 57 ಲಕ್ಷ ಇದೆ ಅಂತ ಸುಳ್ಳು ಸುದ್ದಿಗಳನ್ನು ಹೇಳೋಕ್ಕೆ ಹೊರಟಿದ್ದಾರೆ. ಆಮೇಲೆ ಅಲ್ಲೊಬ್ಬರು ಎಕ್ಸ್-ಸರ್ವಿಸ್ ಮ್ಯಾನು ಅಕೌಂಟ್ಸ್ ನೋಡಿರ್ತಾರೆ. ಏನಪ್ಪ ಹೆಸರು? ಶಿಂದೆ. ಅವ್ರ ಬಗ್ಗೆ ಅಂತ ಹೆಂಗೆ ಮಾತಾಡೋದಂದರೆ, ಅವ್ನು ಯಾರು ಸರ್ವಿಸ್ ಮ್ಯಾನು,
ಯಾವೊಬ್ಬ MLA ಮಕ್ಕಳು, ಮಿನಿಸ್ಟರ್ ಮಕ್ಕಳು, ಪ್ರಧಾನಿ ಮಕ್ಕಳು ಬಾರ್ಡರ್ ಹೋಗಿ ಇದೆ ಕೊಡಲ್ಲ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾರು ತಾರೆ? ಎಲ್ಲ ಮಧ್ಯಮ ವರ್ಗದವರು, ಬಡವರು, ಈ ಥರದವರೇ ಹೋಗೋದು. ಆದರೆ ಬಳಸ ಭಾಷೆ ಅಂದರೆ ಯಾರು ಅಲ್ಲಿ ಸತ್ತ ಹೆಣಗಳೇ ನಿಂತಿದ್ದು ನೀವು ಈ ಥರ ಭಾಷೆಗಳೆಲ್ಲ ಬಳಸ್ತಾ ಇದ್ದಾರೆ. ಅದಕ್ಕೆ ಅದು ಆಗದಂಗೆ ಜಿಲ್ಲಾಡಳಿತ ಹುಷಾರಾಗಿ ನೋಡ್ಕೊಂಬಿಟ್ಟಿದ್ದನ್ನು. DC ಅವರು, SB ಅವರು ಇಲ್ಲಿ ಚೀಫ್ ಇರ್ತಾರೆ ಡಿಸ್ಟಿಕ್ಗಳಲ್ಲಿ, ಹುಷಾರಾಗಿ ನೋಡ್ಕೊಬೇಕು. ಮಂತ್ರಿಗಳು ಕೂಡ, ಇನ್ಚಾರ್ಜ್ ಮಂತ್ರಿಗಳು ಕೂಡ ನೋಡ್ಕೊಬೇಕು. ಬಟ್ ಇದನ್ನು ಮುಂದುವರೆದ್ರೆ ನಾವೆಲ್ಲ ಪಾಲಿಸಿ ಮ್ಯಾಟ್ರಿಗೋಸ್ಕರ ಫೈಟ್ ಮಾಡೋರು. MLAಗಳು, ಮಿನಿಸ್ಟ್ರು, CM ಅವರು, ಬಹು ಸಾಗುವಳಿ, ಗ್ರೀನ್ ಬೆಲ್ಟು, ಅಟ್ರಾಸಿಟೀಸ್ದು, ಪ್ರಮೋಷನ್ದು, ಮೀಸಲಾತಿಗಳು, ರೈತರ ಪರ ಹೋರಾಟಗಳು, ಕಾರ್ಮಿಕರ ಪರ ಹೋರಾಟಗಳು ಮಾಡ್ತಕ್ಕಂಥ ಪಾಲಿಸಿ ಮ್ಯಾಟ್ರ್ ಫೈಟ್ ಮಾಡ್ತಕ್ಕಂಥ ಜನ. ನಾವು ಯಾರೋ ಕೆಲಸಕ್ಕೆ ಬರೋದು ಒಬ್ಬೊಬ್ಬರು ಕಾಳಿ ಬಿಡೋದು ಕೂತ್ಕೊಂಡು ಮಾತಾಡೋ ಜನ ನಾವೆಲ್ಲವೇ ಇಲ್ಲ. ಇದೇ DK ಶಿವಕುಮಾರ್ ಏರಿಯಾದಲ್ಲಿ ನಾನು 2,000 ಎಕರೆ ಜಮೀನು ಬಿಡಿಸಿದ್ದೀನಿ. ನಾನು ಇಲ್ಲಿ ಕ್ವಾರಿಗಳು, ರೈತರದ್ದು 1,500 ಎಕರೆ ಜಮೀನು ಗ್ರಾಪ್ ಮಾಡಿದ್ದು, ದಲಿತರದ್ದು 300 ಎಕರೆ, ಇಲ್ಲಿಗಲ್ ಕೂಡ 200 ಎಕರೆ. ಇದೇ ನಿಮ್ಮ ತಾಲೂಕಲ್ಲಿ ಶ್ರೀಸಂದ್ರ, ಕಾರ್ಲಾಪುರ, ಬ್ಯಾತ, ಚನ್ನದೇವನಗರ ಅನ್ನೋದು ನಿಮಗೆ ಬರ್ತದೆ. ದೊಡ್ಡಬಳ್ಳಾಪುರಕ್ಕೆ ಇಲ್ಲ, ನಮಗೆ ಬರಲ್ಲ. ಅದು ಗಡಿ ಅಂತ ಹೇಳ್ತೀನಿ. ಅದು ಸೇರಿ ಕಾರ್ಲಾಪುರ, ಶ್ರೀಸಂದ್ರ, ಬ್ಯಾತ, ಚನ್ನಹಳ್ಳಿ ಇವೆಲ್ಲ ಸೇರಿಕೊಂಡು MS ರಾಮಯ್ಯನ ಗ್ರೂಪ್ ಮಿಲಿಟರಿ ಆಗಿದ್ದಂಥ ಗ್ರಾಪ್ ಮಾಡಿ ಸೀತಾರಾಮ ಮತ್ತು ಈ ಶ್ರೀರಾಮನ ಮಗ MLA MLA ಪ್ರಸನ್ನಕುಮಾರ್ ಇವರೆಲ್ಲ ಸೇರಿ ಅದು ಗ್ರಾಪ್ ಮಾಡಿದಾಗ, ಗ್ರಾಪ್ ಮಾಡೋಕ್ಕೆ ಹೊರಟಾಗ ರೆಕಾರ್ಡ್ನ ಚೆಕ್ ಮಾಡಿ ಮಿಲಿಟ್ರಿಗೆ ಆಗಿಲ್ಲ ಅಂತ ನಾವು ಭಾಳ ಹೋರಾಟ ಮಾಡಿ 2,000 ಎಕರೆ ಜಮೀನು ಬಿಡಿಸ್ಕೊಟ್ಟಿದ್ದೀವಿ. ಯಾರು ಬೇಕಾದ್ರೂ ಹೋಗಿ ನೋಡ್ಕೊಂಡ್ಬರ್ಬೋದು. ನಮ್ಮ ಮಾರ್ಸಂದ್ರ ಸುತ್ತಮುತ್ತ ಸುಮಾರು 500 ಎಕರೆ ಜಮೀನು ಬಿಡಿಸಿದ್ದೀವಿ. ಮಾನತ ಟೆಕ್ ಪಾರ್ಕಲ್ಲಿ ಸುಮಾರು 45 ಎಕರೆ ಜಮೀನು ಬಿಡಿಸಿದ್ದೀವಿ. ಅಥವಾ ಯಾರೇ ಅಪ್ಪರ್ ಕ್ಯಾಸ್ಟ್ ಮೇಲೆ ದೌರ್ಜನ್ಯ, ದಬ್ಬಾಳಿಗಳಾದರೆ, ರೇಪ್ಗಳು ಅಂತ ಮರ್ಡರ್ಗಳಾದಂಥ ಕೇಸ್ ನಾವು ಅಟೆಂಡ್ ಮಾಡಿದ್ದೀವಿ. 3 ಪಕ್ಕದಲ್ಲಿ ಒಬ್ಬ ಜೋಶಿ ಅಂತ ಮರ್ಡರ್ ಆಯಿತು, ಅಥವಾ ಬಡವರಿಗೆ ಕೆಲಸ ಮಾಡಿದ್ದೆ. ಸುಪ್ರೀಂ ಕೋರ್ಟಿಂದ ಅವರು ತಗೊಂಡೋಗಿ ಅವ್ರನ್ನ ಜೈಲು ಮಾಡಿಸಿದ್ವಿ. ಈ ಥರದ ನಮ್ಮ ಹೋರಾಟ. ಕೆಲವರು ಯಾರೋ ಇತ್ತೀಚೆಗೆ ಅಂಬೇಡ್ಕರ್ ಹೆಸರಲ್ಲಿ ಹೇಳ್ಕೊಂಡು ಫೋಟೋಗಳು ಹಾಕಿಕೊಂಡು ಜೀವನಕ್ಕೋಸ್ಕರ ಕೆಲಸ ಮಾಡೋದನ್ನ ಭಾಳ ಇದ್ದಾರೆ. ಅದು ನಾನು ಇಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ಅದರಿಂದ ಈ ಒಂದೇನು ಬಶೆಟ್ಟಹಳ್ಳಿ ವಿಭಾಗೀಯ ಬರ್ತದೆ, ಇಲ್ಲಿ AC ಬರ್ತಾರೆ ಮತ್ತು DYSP ಕೂಡ ಬರ್ತಾರೆ, ಆಮೇಲೆ DC ಬಂದು ಮಧ್ಯದಲ್ಲಿದ್ದಾರೆ. ಈ ವಿಚಾರವನ್ನು ನಾವು ಸರಿಯಾದ ರೀತಿಯಲ್ಲಿ ಸುದ್ದಿ ಮಾಡಬೇಕು ಅಂತ ಹೇಳಿ ನನ್ನ ಕಳಕಳಿ ಮನವಿ ಒಂದು.